ನನಗೆ ನಿಮ್ಮನ್ನು ನೋಡಿದ ತಕ್ಷಣ ಫುಲ್ ಕಂಪಾರ್ಟ್ಮೆಂಟ್ಸ್ಗಳಾಗಿ ಎಂದು ಎಳೆ ಎಳೆಯಾಗಿ ಎಲ್ಲವನ್ನು ಎಷ್ಟು ಚೆನ್ನಾಗಿ ಒಂದಕ್ಕೊಂದು ಗಂಟಾಗದೇ ಇರೋ ಥರ ನೋಡೋದು ಒಂದು ಕಲೆ, ಅದು ಒಂದು ಗುಣ. ಅದೆಷ್ಟು ಕ್ಲಾರಿಟಿ ಇರುತ್ತೋ ಅದು ನಿಮ್ಮ ಕೆಲಸದಲ್ಲಿ ಕಾಣುತ್ತೆ ಇವೆಲ್ಲ ಅಂತ ಒಂದಕ್ಕೊಂದು ಡಾಮಿನೋಸ್ ಎಫೆಕ್ಟ್ ಥರ ಸರ್. ಸೊ ನಿಮ್ಮ ಒಂದು ಲೈಫನ್ನು ನಾನು ಈಗ ಒಂದು ಮೂರನೇ ವ್ಯಕ್ತಿಯಾಗಿ ನೋಡೋದಾದರೆ, ಅಫ್ಕೋರ್ಸ್ ನಿಮ್ಮ ತಾಯಿ ಪತ್ರಕರ್ತೆ, ಆಮೇಲೆ 92ನಲ್ಲಿ ನಿಮ್ಮ ಮದುವೆ ಆಗುತ್ತೆ. ಈ ಮಧ್ಯದಲ್ಲಿ ಅಫ್ಕೋರ್ಸ್ 92 ತುಂಬ ಮುಂಚೆ ತುಂಬ ಸ್ಪೀಡಾಗಿ ಬಂದ್ಬಿಟ್ಟೆ. 72ನೇ ಇಸ್ವಿಯಲ್ಲಿ ರಂಗಭೂಮಿಗೆ ಬರ್ತೀನಿ. ಎಸ್, ಆ್ಯಂಡ್ ನೋಟಬಲ್ ಇದು ಅಂತೆಲ್ಲ ಬಂದಾಗ ಘಟಶ್ರಾದ್ದ ಇಂದ ನೀವು ಒಂದು ಚೈಲ್ಡ್ ಆ್ಯಕ್ಟರ್ ಆಗಿ ಶುರು ಮಾಡ್ತೀರಾ. ಅಫ್ಕೋರ್ಸ್ ಶಂಕರ್ ನಾಗ್ ಸರ್ ಜೊತೆಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಸುಮಾರು ಪ್ರಾಜೆಕ್ಟ್ಸಲ್ಲಿ. ಅಸಿಸ್ಟೆಂಟ್ ಅಲ್ಲ, ಅಸಿಸ್ಟೆಂಟ್ ಡೈರೆಕ್ಟರ್ ಅಲ್ಲ, ಓಕೆ, ಕಾಪಿ ರೈಟರ್. ಓ ಅಂದರೆ ಅವರೆಲ್ಲ ಗುಂಡು ಹಾಕ್ತಾ ಮಾತಾಡೋರು, ನಾನು ಗುಂಡಿಗೆ ಬರೆದು ಕೊಡ್ತಾ ಇದ್ದೆ ಅಷ್ಟೇ. ನನಗೇನು ಆಗ ಸಿನಿಮಾ ಗೊತ್ತಿರಲಿಲ್ಲ, ಇನ್ನೂ ಇಂಜಿನಿಯರಿಂಗ್ ಓದ್ತಾ ಇದ್ದೆ, ತುಂಬ ದೊಡ್ಡ ತಿಳುವಳಿಕೆ ಇರಲಿಲ್ಲ ಆಗ. ಆದರೆ ಅಂಥವರ ಸಂಘದಿಂದ ಒಂದಿಷ್ಟು ಒಳ್ಳೆಯ ಸಿನಿಮಾ, ಝೀ ಕಾಸ್ತಾ ಗ್ಯಾವರಸ್ ಅನ್ನುವ ನಿರ್ದೇಶಕನ ಬಗ್ಗೆ ಗೊತ್ತಾಯಿತು, ಥಿಯೋಡಾರ್ ಆಂಜೆಲೋ ಪೌಲಾಸ್ ಅನ್ನುವ ನಿರ್ದೇಶಕನ ಬಗ್ಗೆ ಗೊತ್ತಾಯಿತು. ಎಲ್ಲ VHS ಕ್ಯಾಸೆಟ್ಗಳು ಇರೋದು ಆತನ ಮನೆಯಲ್ಲಿ. ಅವರೆಲ್ಲ ಬರೋದು ಲೇಟ್ ಆದರೆ ಅವ್ರಿಗೋ ಇನ್ಯಾರಿಗೋ ಒಬ್ರಿಗೆ ಹೇಳಿದ್ರೆ ತಕ್ಷಣ ಒಂದು VHS ಕ್ಯಾಸೆಟ್ ಹಾಕೋರು ಟಿ ವಿಲಿ. ಕೇಳ್ತಾ ಇದ್ರಾ ಹಾಕಿ ನೋಡ್ಬೇಕಂತ? ಅವಕಾಶ ಕೊಡೋರು ನೋಡೋಕ್ಕೆ. ಹಾಗಾಗಿ ಒಳ್ಳೆಯ ಸಿನಿಮಾ ನೋಡೋಕ್ಕೆ ಸಾಧ್ಯ ಆಯಿತು. ಎಕ್ಸ್ಪೋಜರ್. ಇಬ್ಬರು ನನಗೆ ಆ ತರಹ ದೊಡ್ಡ ತಿಳುವಳಿಕೆಯನ್ನು ಕೊಟ್ಟವರು, ಒಂದು ಶಂಕರ್ ನಾಗ್, ಮತ್ತೊಬ್ಬರು ನಾನು ಸದಾಕಾಲ ಗುರುಗಳು ಅಂತ ಗುರುತಿಸುವ ಗಿರೀಶ್ ಕಾಸರವಳ್ಳಿ. ಈ ಇಬ್ಬರ ಕಾರಣವಾಗಿ ಒಂದಿಷ್ಟು ಸಿನಿಮಾನ ಕಲಿಯೋಕ್ಕೆ ಸಾಧ್ಯವಾಯಿತು. ಮತ್ತು ಅದರ ಸಿನಿಮಾದ ABCD KSL ಸ್ವಾಮಿ, ರವಿ, ಮಲೆ ಮಾರುತ ಇವೆಲ್ಲ ಮಾಡಿದವರು, ಅವ್ರ ಹತ್ರ ಕೆಲಸ ಮಾಡಿದೆ, ಒಂದು 4-5 ಸಿನಿಮಾ. ಹೀಗೆ ಪ್ರತಿಯೊಬ್ಬರೂ ಏನೇನೋ ಕಲಿಸಿದ್ದಾರೆ. ದಿನೇಶ್ ಬಾಬು ಏನೋ ಒಂದು ಕಲಿಸಿದ್ರು, GV ಅಯ್ಯರ್ ಮತ್ತೇನೋ ಕಲಿಸಿದ್ರು, ರವಿಚಂದ್ರನ್ ಹತ್ರ ಕತೆ ಇಲ್ದಿದ್ರೂ ಸಿನಿಮಾ ಮಾಡ್ಬೋದು ಅಂತ ಕಲಿತೆ. ಹೀಗೆ ಒಬ್ಬೊಬ್ಬರ ಹತ್ರ ಒಂದೊಂದು ಕಲಿತೆ. ಸರ್, ನಿಮ್ಮ ಒಂದು ಜರ್ನಿನ ನೋಡಿದ್ರೆ ಹಿಂದಕ್ಕೆ ನಿಮ್ಮಲ್ಲಿದ್ದ ಹಸಿವು, ಆ್ಯಂಡ್ ಈಗ ಒಂದು ಸ್ವೀಟ್ ಅಂಗಡಿಗೆ ಹೋದರೆ ಒಂದು 100 ಥರದ್ದು ಆಪ್ಷನ್ಸಲ್ಲಿ ಒಂದೊಂದಕ್ಕೂ ಅದರದ್ದೇ ಆದ ಇದಿದೆ. ಆದರೆ ನಿಮಗೆ ಈ ಥರ ಇಷ್ಟಿಷ್ಟು ಜನಗಳ ಸಂಘ ಪರಿಚಯ ಎಲ್ಲ ಆಗ್ತಾ ಇದ್ದಾಗ ನಿಮ್ಮ ಲೆಕ್ಕಾಚಾರಗಳು ಹೇಗಿರ್ತಾ ಇತ್ತು? ಏನನ್ನು ನಾನು ಯಾರಿಂದ ತೊಗೋಬೇಕು, ಇದು ಮುಂದೆ ನನ್ನನ್ನು ಹೇಗೆ ರೂಪಿಸುತ್ತೆ ಅನ್ನೋ ಕ್ಲಾರಿಟಿ ನಿಮ್ಗೆ ಆವಾಗಲೇ ಇತ್ತಾ, ಅಥವಾ ಇವೆಲ್ಲ ಕೆಲವುದೆಲ್ಲ ಆಕಸ್ಮಿಕ ಅಮ್ಮ, ಯಾವುದು ಸ್ಪಷ್ಟವಾಗಿ ಗೊತ್ತಿರೋಲ್ಲ. ನಾನು ಓದಿದ್ದು ಇಂಜಿನಿಯರಿಂಗು, ನಾನು ಫಸ್ಟು ಡಿಪ್ಲೊಮಾ ಮಾಡಿದ್ದೆ ಅದೇ ವಿಷಯದಲ್ಲಿ. ಹಾಗಾಗಿ BHEL ಅನ್ನೋ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಿದ್ದೆ. ಅದ್ಭುತವಾದ ಸಂಬಳ ಇತ್ತು. ನನಗೆ ಮನೆಗೆ ತೊಗೊಂಡೋಗೋ ಟೇಕ್ ಹೋಮ್ ಅಂತೀವಲ್ಲ, ಅದೇ ದೊಡ್ಡ ಮೊತ್ತ, 24,000 ಟೇಕ್ ಹೋಮ್ ಸ್ಯಾಲ್ರಿ. ಯಾವ ಇಸ್ವಿ ಸರ್ ಇದು? 81ನೇ ಇಸ್ವಿಯಲ್ಲಿ. ಸರ್, ಏನು ಹೇಳ್ತಾ ಇದ್ದೀರಾ? ಅಷ್ಟು ಸಂಬಳ ಇತ್ತು. ನಾನು ಏನು ಲಕ್ಸೂರಿಯಸ್ ಆಗಿ ಅತ್ಯಂತ ಶ್ರೀಮಂತ ಅನ್ನೋಂಗೆ ಬದುಕಿದ್ರು 4,000 ರೂಪಾಯಿ ಖರ್ಚಾಗೋದು, ಇನ್ನು 20,000 ರೂಪಾಯಿ ಉಳಿಯೋದು. ಸೊ ಅದನ್ನ ನಾಟಕಕ್ಕೆ ಹಾಕೋದು, ಕಿರುಚಿತ್ರ ಮಾಡ್ತೀನಿ ಅನ್ನೋದು, ಹೀಗೆ ತುಂಬ ಶ್ರೀಮಂತವಾಗಿ ಬದುಕ್ತಾ ಇದ್ದೆ. ಆದರೆ ಈ ಶಂಕರ್ ನಾಗ್ ಮತ್ತು ಇಂತಹವರ ಸಂಘದಿಂದ ಏನಾಯಿತು ಅಂದರೆ, ಸಿನಿಮಾದ ಒಂಚೂರು ಪರಿಚಯ ಆಯಿತು. ಆಕ್ಸಿಡೆಂಟ್ ಅನ್ನೋ ಸಿನಿಮಾಲ್ಲಿ ಒಂದಿಷ್ಟು ಕೆಲಸ ಮಾಡಿದೆ. ಅದಾದಮೇಲೆ ಕೊರಿ ದೊಡ್ಡಿ ಕುರುಕ್ಷೇತ್ರ ಅನ್ನೋ ಸಿನಿಮಾ, ಚಕ್ರವ್ಯೂಹ, ಇಲ್ಲೆಲ್ಲ ಕಾಪಿ ರೈಟ್ರೇ, ನಂದೇನಿಲ್ಲ, ಬುದ್ಧಿ ಅಂತ ಏನಿಲ್ಲ, ಬರೀ ಕಾಪಿ ರೈಟ್ರು. ಬೇರೆಯವ್ರು ಯಾರೋ ಬರೆದಿದ್ದನ್ನು ಗುಂಡಿಗೆ ಬರೆದು ಕೊಡುವುದು. ಸೊ ಸಂಜೆ ಹೊತ್ತು, ಇದು ಫ್ಯಾಕ್ಟ್ರಿ ಬೆಳಿಗ್ಗೆ ಹೊತ್ತು ಮುಗಿಸಿ ಸಂಜೆ ಒಂದು 6 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಈ ಕೆಲಸ ಮಾಡುವುದು. ಹಾಗೆ ತಿಳುವಳಿಕೆ, ಒಂದಿಷ್ಟು ಸಿನಿಮಾ ತಿಳುವಳಿಕೆ ಬಂತು. ಅದು ಬಂದಮೇಲೆ ನೀನೇ ಬರಿ ಅಂತ ಹೇಳುವ ಜನ ಜಾಸ್ತಿ ಆಗಿಬಿಟ್ರು. ಹಾಗಾಗಿ ನಾನು ನನ್ನ ಕಾರ್ಖಾನೆಯ ಕೆಲಸವನ್ನು, BHEL ಕೆಲಸವನ್ನು ನಾನಾಗಿ ಬಿಟ್ಟಿದ್ದಲ್ಲ, ಈ ಕೆಲಸ ಜಾಸ್ತಿ ಆಯಿತು ಅನ್ನೋ ಕಾರಣಕ್ಕೆ ಹೋಗೋದು ನಿಲ್ಲಿಸಿದೆ. ನಾನು 88ನೇ ಇಸ್ವಿಯಲ್ಲಿ ಫ್ಯಾಕ್ಟ್ರಿಗೆ ಹೋಗೋದು ನಿಲ್ಲಿಸಿದ ಮೇಲೂ, ರಾಜೀನಾಮೆ ಅಂತ ಅಫಿಷಿಯಲ್ಲಾಗಿ ಒಂದು ಕಳಿಸಿದ ಮೇಲೂ 3 ವರ್ಷಕ್ಕಾದರೂ ಅವರು ನನಗೆ ಬರ್ತಾನೆ ಇವನು ವಾಪಸ್ಸು ಅಂತ, ನನಗೆ ಹೋಗೋಕ್ಕೆ ಆಗದೆ ಇರೋಷ್ಟು ಕೆಲಸ ಆಗೋಯ್ತು. ಹೀಗಾಗಿ ನಾನು 3 ವರ್ಷ ಆದಮೇಲೆ ಅವರು ನನ್ನ ರಾಜೀನಾಮೆಯನ್ನು ಅಕ್ಸೆಪ್ಟ್ ಮಾಡ್ಕೊಂಡ್ವಿ ಅಂತ ಕಳಿಸಿದ್ರು, ಪತ್ರ ಕಳಿಸಿದ್ರು. ಸೊ ಹೀಗೆ ಆಕಸ್ಮಿಕ ಅಷ್ಟೇ.
ಇದು ಯಾವುದು ಏನೋ ಕ್ಲಾರಿಟಿಯಿಂದ ಶುದ್ಧವಾಗಿ ಹೀಗೆ ನಡ್ಕೊಂಡು ಹೋದರೆ ಎವರೆಸ್ಟಿನ ತುದಿ ಸಿಗುತ್ತೆ ಅಂತ ಗೊತ್ತಿರಲಿಲ್ಲ. ಹ್ಮ್. ಪ್ರತಿ ಸಲ ಯಾವುದೋ ದಾರಿಯಲ್ಲಿ ನಡ್ಕೊಂಡು ಹೋಗ್ತೀವಿ, ಏನೋ ಒಂದು ಆಗುತ್ತೆ. ಅಲ್ಲೆಲ್ಲೋ ರ್ಯಾಪಿಡ್ ರಶ್ಮಿ ಸಿಗಬಹುದು, ಅಥವಾ ಇನ್ಯಾರೋ ಶಂಕರ್ನಾಗ್ ಸಿಗಬಹುದು, ಇನ್ನೆಲ್ಲೋ ಜಿ ವಿ ಅಯ್ಯರ್ ಸಿಗಬಹುದು. ಯಾರು ಸಿಗ್ತಾರೆ ಅನ್ನೋದ್ರ ಮೇಲೆ ಒಂದಷ್ಟು ದೂರ ಪ್ರಯಾಣ. ಅವರು ಒಂದಷ್ಟು ದೂರ ಕೈ ಹಿಡ್ದು ಕರ್ಕೊಂಡು ಹೋಗ್ತಾರೆ. ಎಷ್ಟು ದೂರ ನಡೆಯೋಕ್ಕಾಗುತ್ತೋ ನಡಿತೀವಿ. ನಡೆದ ಮೇಲೆ ಎಲ್ಲೋ ನಿನ್ನ ದಾರಿ ಬೇರೆ ಆಗುತ್ತೆ, ನನ್ನ ದಾರಿ ಬೇರೆ ಆಗುತ್ತೆ. ಅಲ್ಲಿ ಇನ್ಯಾರೋ ಸಿಗ್ತಾರೆ, ಅವ್ರು ಇನ್ನೊಂದಷ್ಟು ದೂರ ಕರ್ಕೊಂಡು ಹೋಗ್ತಾರೆ. ಸಾಧ್ಯವಾದಷ್ಟು ದೂರ ಪ್ರಯಾಣ ಮಾಡ್ತಾ ಇರೋದು. ಆ ಪ್ರಯಾಣದಲ್ಲಿ ಒಳ್ಳೇದೆಷ್ಟಾಗುತ್ತೋ ಕೆಟ್ಟದ್ದು ಅಷ್ಟೇ ಆಗಬಹುದು. ಸಂತೋಷ ಪಡೋದು ಎಷ್ಟಿರುತ್ತೋ ದುಃಖ ಪಡೋದು ಎಷ್ಟೇ ಇರಬಹುದು. ಆ ಸಂತೋಷದ ಕ್ಷಣಗಳನ್ನು ಜ್ಞಾಪಿಸ್ಕೊಂಡು ನಗ್ತಾ ಇರೋದು, ಕಷ್ಟ ಬಂದಾಗಲೂ ಆ ಸಂತೋಷದ ಕ್ಷಣ ಜ್ಞಾಪಿಸ್ಕೊಳ್ಳೋದು. ಹ್ಮ್. ಅಷ್ಟೇ ಜೀವನ.